ಹೋಳಿಗೆ, ಅನ್ನ, ಹೋಳಿಗೆ ಸಾರು ಅಂದರೆ ಒಬ್ಬಟ್ಟಿನ ಸಾರು, ಬದನೆಕಾಯಿ ಪಲ್ಯ, ಕುಂಬಳಕಾಯಿ ಪಲ್ಯ ಅಂದರೆ ಸ್ವೀಟ್ ಕುಂಬಳಕಾಯಿ ಅಂತೀವಲ್ಲ ಅದರ ಪಲ್ಯ, ಹಾಗೆ ಇಲ್ಲಿ ಹೆಸರು ಬೇಳೆ ಕೋಸಂಬರಿ, ಮೊಸರನ್ನ, ಫ್ರೂಟ್ ಸಲಾಡ್. ಸೊ ನೋಡಿ ಎಲ್ಲ ಅಡುಗೆ ರೆಡಿಯಾಗಿದೆ. ಯಾವ ರೀತಿ ಮಾಡೋದು ಅಡುಗೆಗಳು, ಹೇಗೆ ಫಟಾಫಟ, ಯಾವುದು ಫಸ್ಟ್ ಯಾವುದು ಸೆಕೆಂಡ್, ಅಂದರೆ ಅಡುಗೆ ಯಾವ ರೀತಿ ಫಾಸ್ಟ್ ಆಗಬೇಕು, ಯಾವ ರೀತಿ ಮಾಡಿದರೆ ಬೇಗ ಆಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಸೊ ಇಲ್ಲಿ ಮೊದಲಿಗೆ ಹೋಳಿಗೆ, ಅಂದರೆ ಹೋಳಿಗೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಆದರೆ ಹೋಳಿಗೆಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಮೊದಲಿಗೆ ನೋಡೋಣ. ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ಒಂದು 5ರಿಂದ 6 ಅಥವಾ ಜಾಸ್ತಿನೂ ಬೇಕಾಗ್ಬೋದು ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಬಿಸಿ ಆಗಲಿ ನೀರು. ಅಲ್ಲಿವರೆಗೂ 1 kg ಕಡಲೆಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಕುದೀತಾ ಇರೋ ನೀರಲ್ಲಿ ಆ ಬೇಳೆನ ಹಾಕ್ತಾಯಿದ್ದೀನಿ, ಅಂದರೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. 1 kg ಅಷ್ಟು ಇದೆ ಅದು. 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅಂದರೆ ಚೆನ್ನಾಗಿ ಬೇಯುತ್ತೆ, ಹಾಗೆ ಕುದಿಯುವಾಗ ಕೆಳಗೆ ಉಕ್ಕಬಾರ್ದು, ಚೆಲ್ಲಬಾರ್ದು ಅಂತ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ ಫುಲ್ ಮುಚ್ಚಬಾರ್ದು, ಈ ರೀತಿಯಾಗಿ ಮುಚ್ಚಬೇಕು. ಈಗ ಕುದಿಯುವಾಗ ಈ ರೀತಿ ನೊರೆ ಬರ್ತಾ ಇರುತ್ತೆ. ಸೊ ಆ ನೊರೆಯನ್ನು ಈ ರೀತಿಯಾಗಿ ತೆಗೆದುಬಿಟ್ಟು ರಿಮೂವ್ ಮಾಡಿ, ಅಂದರೆ ತೆಗೆದುಬಿಟ್ಟು ಚೆಲ್ಬಿಡಿ ಅದನ್ನು. ಆವಾಗ ಬೇಳೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಚೆನ್ನಾಗಿ ಕೂಡ ರುಚಿ ಬರುತ್ತೆ ಅಂತ. ಸೊ ಈಗ ಏನು ಬಂದಿರೋ ಎಲ್ಲ ನೊರೆನ ನಾನು ಎಲ್ಲ ತೆಗಿತಾ ಇದ್ದೀನಿ. ಸೊ ಇವಾಗ ಬೇಳೆ ಕುದೀತಾ ಇರುತ್ತೆ ಸ್ನೇಹಿತರೆ. ನಾನು ಸೈಡಲ್ಲಿ ಕೂಡ ಸ್ವಲ್ಪ ನೀರನ್ನು ಇಟ್ಟಿದ್ದೀನಿ ಕುದಿಲಿಕ್ಕೆ. ನೋಡಿ ಬೇಳೆ ಕುದಿಯುವಾಗ ಆ ಸ್ಪೂನನ್ನು ನಾನು ಹಾಗೆ ಇಟ್ಟು ಮುಚ್ತಾ ಇದ್ದೀನಿ, ಯಾಕಂದರೆ ಫುಲ್ ಕಂಪ್ಲೀಟ್ ಮುಚ್ತಾ ಇಲ್ಲ, ಯಾಕೆಂದರೆ ಉಕ್ಕಬಾರ್ದು ಅಂತ. ನೋಡಿ ಬೇಳೆ ಕುದೀತಾ ಕುದೀತಾ ನೀರು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಚೆಕ್ ಮಾಡ್ತಾಯಿರಿ ಬೇಳೆ ಬೆಂದಿದೆಯೋ ಇಲ್ವೋ ಅಂತ. ಸೊ ಸೈಡಲ್ಲಿ ಬಿಸಿ ನೀರನ್ನು ಇಟ್ಟಿದ್ದೀನಿ. ಆ ಕುದೀತಾ ಇರೋ ಬಿಸಿ ನೀರನ್ನು ಆವಾಗ ನೀರು ಕಡಿಮೆ ಆದರೆ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ತಣ್ಣೀರನ್ನು ಹಾಕಬಾರ್ದು. ಆದ್ದರಿಂದ ನಾನು ಬಿಸಿ ನೀರನ್ನು ಇಟ್ಟು ಬೇಕಾದಾಗ ನಾನು ಅದನ್ನು ಇದರಲ್ಲಿ ಹಾಕ್ತಾ ಇರ್ತೀನಿ. ಸೊ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇರುತ್ತೆ. ಸೊ ಆವಾಗ ನೀವು ಬೇಳೆನ ಚೆಕ್ ಮಾಡ್ತಾ ಇರಬೇಕು ಬೆಂದಿದೆಯೋ ಇಲ್ವೋ ಅಂತ. ನೋಡಿ ಇವಾಗ ಒಂದು ಬೇಳೆನ ಹಿಡಿದು ನೀವು ಸ್ಮ್ಯಾಶ್ ಮಾಡಿ, ಅದು ತಕ್ಷಣ ಅಂದರೆ ಸಾಫ್ಟಾಗಿ ಸ್ಮ್ಯಾಶ್ ಆಯಿತು ಅಥವಾ ಹಾರ್ಡ್ ಅನಿಸ್ತಾ ಇದೆ ಇನ್ನೂ ಅಂದರೆ ನೀವು ಬೇಯಿಸ್ಕೋಬೋದು. ಇವಾಗ ನಾನು ಒಂದು ಬೇಳೆನ ನೋಡದೆ ಸ್ಮ್ಯಾಶ್ ಮಾಡಿ, ಸೊ ಬೇಳೆ ಬೆಂದಿದೆ. ಇವಾಗ ಅದರ ಕಟ್ಟನ್ನು ತೆಗೆಯೋಣ. ಅದ್ರ ಕಟ್ಟೇನು ಬಂದಿರುತ್ತಲ್ವ ಬೇಳೆದು, ಬೇರೆ ಪಾತ್ರೆಯಲ್ಲಿ ಸೈಡಲ್ಲಿ ನಾವು ತೆಗೆದಿಟ್ಕೋಬೇಕು. ಬಿಸಿ ಇರುತ್ತೆ ನೋಡಿಕೊಂಡು ತೆಗೆಯುವಾಗ. ಸೊ ಇವಾಗ ನೋಡಿ ಬೇಳೆ ಬೇರೆ ಮತ್ತು ಅದ್ರ ಕಟ್ಟು ಬೇರೆ ಬೇರೆ ಆಯಿತು. ಅಂದರೆ ಇವಾಗ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು 1 kg ಬೇಳೆಗೆ 1 kgಯಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಸ್ನೇಹಿತರೆ, ಆರ್ಗ್ಯಾನಿಕ್ ಇದು, ಹಾಗಾಗಿ ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ನೋಡ್ಕೊಂಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೆಲ್ಲ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಸ್ವಲ್ಪ ಬಿಸಿ ಆದರೆ ಜಸ್ಟ್ ಒಂದು ಕುದಿ ಥರ ಬಂದರೆ
ನೋಡಿ ಇಷ್ಟು ಬಂದರೆ ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಒಂದು 10ರಿಂದ 12 ಏಲಕ್ಕಿನ ಬೀಜ ತೆಗೆದುಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದರಲ್ಲಿ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಬಿಟ್ರೆ ಆಯಿತು. ಏಲಕ್ಕಿ ಪುಡಿನೂ ಹಾಕೋಬೋದು, ಹಾಗೆ ಒಣಶುಂಠಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ನೋಡಿ ಒಂದು ಕುದಿ ಬಂದರೆ ಇಷ್ಟು ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಇದು ಆಗಿದೆ. ಇವಾಗ ಇದನ್ನು ನಾವು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡೋಣ. ಬಿಸಿ ಬಿಸಿ ನಾವು ಮಿಕ್ಸರ್ ಗ್ರೈಂಡಲ್ಲಿ ಹಾಕಿಬಿಟ್ಟು ರುಬ್ಬಬಾರ್ದು, ತುಂಬ ಬಿಸಿ ಇರುತ್ತೆ. ಒಂದು ಎಷ್ಟಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು, ಅಷ್ಟು ಬಿಸಿ ಇದ್ದರೆ ಸಾಕು. ನೋಡಿ ಇವಾಗ ಇದನ್ನು ತಣ್ಣಗೆ ಆಗಲಿಕ್ಕೆ ನೋಡಿ ಎಷ್ಟು ಬಿಸಿ ಇದೆ ಇದು. ಸೊ ಇದು ಇವಾಗ ತಣ್ಣಗೆ ಆಗ್ತಾ ಇರುತ್ತೆ. ಸೊ ತಣ್ಣಗೆ ಈಗ ಒಂದು ಅರ್ಧ ಗಂಟೆ, ಒಂದು 15ರಿಂದ 20 ನಿಮಿಷ ಬಿಟ್ಟರು ಸಾಕಾಗುತ್ತೆ. ಸೊ ಇವಾಗ ಇದು ಈಗ ನೋಡಿ ಹಾಕಿಬಿಟ್ಟು ನೋಡಿ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಅಂದರೆ ಒಂದು ತುಂಬ ತಣ್ಣಗೂ ಇರಬಾರ್ದು, ತುಂಬ ಬಿಸಿನೂ ಇರಬಾರ್ದು. ಸ್ವಲ್ಪ ಬಿಸಿ ಇದ್ರೇ ಸ್ವಲ್ಪ ಮಿಕ್ಸಿ ಗ್ರೈಂಡಲ್ಲಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ತುಂಬ ತಣ್ಣಗೆ ಕೋಲ್ಡ್ ಆಗಿಬಿಟ್ರೆ ಸ್ನೇಹಿತರೆ ರುಬ್ಬಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ರೀತಿಯಾಗಿ ಬರಬೇಕು, ತುಂಬ ಸಾಫ್ಟಾಗಿ ಬರಬೇಕು, ತರಿಯಾಗಿ ಅದನ್ನು ಮಾಡ್ಕೋಬಾರ್ದು ಹೂರಣನ. ನೋಡಿ ಈ ರೀತಿಯಾಗಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಯಾಕಂದರೆ ನಾವು ಬೇಳೆನ ತುಂಬ ಕರೆಕ್ಟಾಗಿ ಬೇಯಿಸ್ಕೊಂಡಿರೋದ್ರಿಂದ ಹೂರಣ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಪರ್ಫೆಕ್ಟ್ ಬರಬೇಕಂದ್ರೆ ನೀವು ಮೊದಲು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದನೇ ಹೂರಣ ಪರ್ಫೆಕ್ಟಾಗಿ ಬರೋದು ಸ್ನೇಹಿತರೆ. ಸೊ ನೋಡಿ ಎಷ್ಟು ತುಂಬ ಗಟ್ಟಿ ಇಲ್ಲ, ತುಂಬ ತೆಳು ಇಲ್ಲ, ಹೋಳಿಗೆಗೆ ಒಬ್ಬಟ್ಟು ಮಾಡಲಿಕ್ಕೆ ಹೇಗೆ ಬೇಕೋ ಅದೇ ರೀತಿಯಾಗಿ ಹೂರಣ ರೆಡಿಯಾಗಿದೆ. ಅದೇ ರೀತಿಯಾಗಿ ಎಲ್ಲ ಬೇಳೆ ಮತ್ತು ಬೆಲ್ಲ ಏನು ಮಿಕ್ಸರ್ ಇದೆ ಅಲ್ವಾ ಇದು, ಅದನ್ನು ಹೂರಣ ಈಗ ರುಬ್ಕೋಬೇಕು ಮಿಕ್ಸರ್ ಜಾರಲ್ಲಿ ಹಾಕಿಬಿಟ್ಟು. ಸೊ ನೋಡಿ ಇದನ್ನು ಹೂರಣ ರುಬ್ಕೊತೀನಿ ಫೈನ್ ಪೇಸ್ಟಾಗಿ, ಸೇಮ್ ಅದೇ ರೀತಿಯಾಗಿ ನೋಡ್ತಾ ಇದ್ದೀರಲ್ವ. ಎಲ್ಲೂ ಒಂದು ಕಾಳು ಕೂಡ ಮಿಕ್ಸರ್ ಜಾರಲ್ಲಿ ಉಳ್ಕೊತಾ ಇಲ್ಲ, ತುಂಬ ಫೈನ್ ಪೇಸ್ಟಾಗಿ ಬರ್ತಾ ಇದೆ. ಸ್ವಲ್ಪ ನೋಡಿಕೊಂಡು ಪೇಷನ್ಸಿಂದ ಚೆನ್ನಾಗಿ ಬೇಳೆನ ಬೇಯಿಸ್ಕೊಂಬಿಟ್ಟು ಹೂರಣ ರೆಡಿ ಆದರೆ ಅಷ್ಟೇ ಚೆನ್ನಾಗಿ ಹೋಳಿಗೆ ಬರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ ಇವಾಗ ಇಷ್ಟು ನಾನು ರುಬ್ಕೊಳ್ತೀನಿ, ಇದಿಷ್ಟು ಮಾತ್ರ ನಾನು ಉಳಿಸ್ಕೊತೀನಿ, ಯಾಕಂದರೆ ಇದರಲ್ಲಿ ನಾನು ಕಟ್ಟಿನ ಸಾರು ಮಾಡ್ತೀನಲ್ಲ ಅದನ್ನು ಇದಕ್ಕೆ ಹಾಗಾಗಿ ನಾನು ಅದನ್ನು ಅಷ್ಟು ಉಳಿಸ್ಕೊಂಬಿಟ್ಟು ಉಳಿದಿದ್ದನ್ನು ರುಬ್ತಾ ಇದ್ದೀನಿ. ಸೊ ನೋಡಿ ಇವಾಗ ಎಲ್ಲ ರುಬ್ಕೊಂಡಾಯಿತು, ಹೂರಣ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಬಿಡೋಣ. ಇದನ್ನು ನಾನು ಸಾರಿಗೆ ಯೂಸ್ ಮಾಡ್ತೀನಿ, ಒಬ್ಬಟ್ಟು ಸಾರಿಗೆ. ಈಗ ಹೂರಣ ರೆಡಿ ಆಯಿತು. ಸೊ ಇವಾಗ ಮೈದಾ ಹಿಟ್ಟು ಅಂದರೆ 1 kg ಮೈದಾ ಹಿಟ್ಟಿಗೆ ನಾನು ಜರಡಿ ಹಿಡಿದ್ಬಿಟ್ಟು ಇಟ್ಕೊಂಡಿದ್ದೀನಿ. 1 kg ಮೈದಾ ಹಿಟ್ಟಿಗೆ ಇಷ್ಟೇ ನೀರು ಅಂತ ಇರಲ್ಲ, ನೀವು ಇಟ್ಕೊಳ್ಳಿ. 1 ಗ್ಲಾಸ್ ಅಂದರೆ ನಿಮ್ಗೆ ಕಲಿಸ್ತಾನೆ ಗೊತ್ತಾಗುತ್ತೆ. ಸೊ 1 ಬಟ್ಲಷ್ಟು ಸ್ಮಾಲ್ ಬಟ್ಲಿದೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಂದು ಚಿಟಿಗೆ ಅಷ್ಟು, ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಈಗ ಚಪಾತಿ ಹಿಟ್ಟು ಏನೋ ಕಲಿಸ್ತೀವಲ್ಲ, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬಾರ್ದು. ಇದು ಸ್ವಲ್ಪ ಸಾಫ್ಟ್ ಕಲಿಸ್ಕೊಂಡ್ರೆ ಸ್ನೇಹಿತರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕಲಸಿ ತಕ್ಷಣ ಮಾಡ್ಕೊಳ್ಳೋಕ್ಕಾಗಲ್ಲ, ಅಂದರೆ ಅಷ್ಟು ಸಾಫ್ಟ್ ಬರಲ್ಲ. ಹಿಟ್ಟು ಕಲಸಿದ ತಕ್ಷಣ ಹೋಳಿಗೆ ಮಾಡ್ಬೋದು, ಬಟ್ ಅಷ್ಟು ಸಾಫ್ಟ್ ಬರಲ್ಲ, ಸ್ವಲ್ಪ ಹಾರ್ಡ್ ಆಗುತ್ತೆ. ಹಾಗಾಗಿ ಮೊದಲು ಹೋಳಿಗೆ ಅಂದರೆ ಹಿಟ್ಟು ಕಲಸಿಬಿಟ್ಟು ಉಳಿದಿದ್ದೆಲ್ಲ ಕೆಲಸ ನಾವು ಮಾಡ್ಕೋಬೋದು. ಆವಾಗ ಈ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ. ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಆವಾಗ ಸ್ವಲ್ಪ ನೀರು ಹಾಕ್ಕೊತ ನೋಡಿಕೊಂಡು ಹಿಂಗೆ ಎಳೆದ್ರೆ ಸ್ವಲ್ಪ ಮೇಲೆ ಅಂದರೆ ಹಿಂಗೆ ಬರಬೇಕು. ಅದು ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ಕಲಿಸೋದಲ್ಲ, ನೋಡಿಕೊಂಡು ನೋಡಿ. ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಈ ನಾನು ಮೊದಲಿಗೆ ಒಂದು ಸ್ಮಾಲ್ ಬಟ್ಲಿಂದ 1 ಬಟ್ಲು ಎಣ್ಣೆ ಹಾಕಿದ್ದೆ. ಇವಾಗ ಕೂಡ ಅವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇರಬೇಕು. ಇನ್ನೊಂದು ಸ್ಮಾಲ್ ಬಟ್ಲಲ್ಲಿ ಎಣ್ಣೆನ ತಗೊಂಡಿದ್ದೀನಿ. ಕೈಗೆ ಕಲಿಸ್ತಾ ಹಿಟ್ಟು ಕೈಗೆ ಹತ್ತಬಾರ್ದು ಅಂತ ನೋಡಿ. ಈಗೆಲ್ಲ ಎಣ್ಣೆನ ಅದರಲ್ಲಿ ಹಾಕ್ಬಿಟ್ಟು
ಈ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ. ಎಲ್ಲೂ ಈಗ ಕೈಗೆ ಸ್ಟಿಕ್ ಆಗ್ತಾ ಇಲ್ಲ, ಅಂದರೆ ಹತ್ಕೊಳ್ತಾ ಇಲ್ಲ ಕೈಗೆ. ಈ ರೀತಿಯಾಗಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳೋದೇ ಮೇನು. ಹೂರಣ ಮತ್ತು ಈ ಹೋಳಿಗೆ ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಹೋಳಿಗೆ ಎಲ್ಲೂ ಫೇಲ್ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದಾಯಿತು, ಹಿಟ್ಟು ಕಲಸಾಯಿತು. ಇದಕ್ಕೆ ಈಗ ರೆಸ್ಟಲ್ಲಿ ಇಡೋಣ, ಅಂದರೆ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೋಬೋದು. ಇದು ಕಲಸಿ ಹಿಟ್ಟು ಕಲಸಿಟ್ಬಿಟ್ರೆ ಇವಾಗ ಇನ್ನು ಹೋಳಿಗೆ ಸಾರು ಮಾಡೋಣ ನೆಕ್ಸ್ಟ್. ಯಾಕಂದರೆ ಹಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟಲ್ಲಿಟ್ಟರೆ ಅದು ಯಾಕಂದರೆ ತಕ್ಷಣ ಮಾಡೋಕ್ಕಾಗಲ್ಲ. ಅದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಬೇಕಾದ್ರೆ ಹೋಳಿಗೆ ಮಾಡ್ಕೋಬೋದು. ಸೊ ಇವಾಗ ಏನು ಮಾಡೋದು, ಈಗ ನಾನು ಸ್ವಲ್ಪ ಉಳಿಸಿದೆಯಾ ಅಂತ ಹೇಳಿದ್ನಲ್ವ ರುಬ್ಬುವಾಗ, ಇಷ್ಟು ಏನಕ್ಕೆ ಅಂತ ಆವಾಗಲೇ ಹೇಳಿದೆ. ಇದು ಹೋಳಿಗೆ ಸಾರಿಗೆ, ಕಟ್ಟಿನ ಸಾರಿಗೆ ನಾವೇನು ಕಟ್ಟನ್ನು ತೆಗೆದಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು, ನಿಮಗೆ ಸಾರು ಅಂದರೆ ಇದು 1 kg ಹೋಳಿಗೆ ಅಂದರೆ 1 kg ಬೇಳೆ ಕಟ್ಟು. ಸೊ ಸಾರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡಿಕೊಂಡು ಎಷ್ಟು ಮಾಡ್ಕೋಬೋದು. ನೀರು ಅವಶ್ಯಕತೆ ನಿಮಗೆ ಎಷ್ಟು ಬೇಕಾಗುತ್ತೋ ಆ ಥರ ನೋಡಿಕೊಂಡು ಹಾಕ್ಕೊಂಡು ಮಾಡ್ಕೋಬೋದು. ಸೊ ಇವಾಗ ಸ್ವಲ್ಪ ನೀರು ಮತ್ತು ಕಟ್ಟೆಲ್ಲ ಹಾಕಿಬಿಟ್ಟು ಅದೇ ಪಾತ್ರೆಯಲ್ಲಿ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಸೈಡಲ್ಲಿ ಏನು ಮಾಡ್ತೀನಿ ಅಂದರೆ ಒಗ್ಗರಣೆ ರೆಡಿ ಮಾಡ್ತೀನಿ. ಇಲ್ಲಿ 1 ಬಟ್ಟಲು ಎಣ್ಣೆ ಬಿಸಿಯಾಗಿ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸಾರಿಂದು. ಸೊ ಆದಷ್ಟು ಅಡುಗೆಗೆ ಹಿಂಗ್ ಯೂಸ್ ಮಾಡಿ. ಕರಿಬೇವಿನ ಎಲೆ, ಸ್ವಲ್ಪ ಒಂದು 4-5 ಒಣಮೆಣಸಿನ್ಕಾಯಿನ ಈ ಥರ ಸ್ವಲ್ಪ ಅಂದರೆ 1ರಲ್ಲಿ 2 ಪೀಸ್ ಮಾಡ್ಕೊಂಬಿಟ್ಟು ಹಾಕ್ಕೋಬೇಕು ಒಗ್ಗರಣೆಲಿ. ಸ್ವಲ್ಪ 1 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಈ ರೀತಿ ಹಾಕಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾರಿಗೆ ಇಷ್ಟ ಇದೆಯೋ ಹಾಕ್ಕೊಳ್ಳಿ, ಇಲ್ಲಾದರೆ ಇದನ್ನು ಸ್ಕಿಪ್ ಮಾಡಬಹುದು. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು ಟೊಮೊಟೊ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಸೇಮ್ ಇದೇ ರೀತಿಯಾಗಿ ಮಾಡಿ ಸ್ನೇಹಿತರೆ, ಈ ಸಾರು ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿನ ನಾನು ಹುರಿದ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು 2 ಟೇಬಲ್ ಸ್ಪೂನಷ್ಟು, ಅಂದರೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಇದನ್ನು ಹಾಕ್ಕೋಬೋದು. ನಿಮಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಖಾರ ಪುಡಿ ಕೂಡ ಹಾಕ್ಕೋಬೋದು. ಸೊ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇಲ್ಲಿ ಸ್ವಲ್ಪ ಅರಿಶಿಣ, ಸ್ವಲ್ಪ ಸಾಂಬಾರು ಪುಡಿ, ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದು ಹಾಕ್ಕೋಬಹುದು. ನೋಡಿದ್ರಲ್ವ ಮಸಾಲೆನೇ ತುಂಬ ಒಗ್ಗರಣೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸಾರು ಅಂದರೆ ಹೋಳಿಗೆ ಸಾರಲ್ಲಿ ಇದೇ ರೀತಿಯಾಗಿ ಮಸಾಲೆನ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅದ್ಭುತವಾದ ರುಚಿ, ಮರೀಲಿಕ್ಕೆ ಆಗಲ್ಲ. ಬಂದವರು ಮನೆಗೆ ನಿಮ್ಗೆ ಬಂದವರೆಲ್ಲ ಇದನ್ನು ತಿಂದಿರೋ ವಾವ್ ಸೂಪರ್ ಆಗಿದೆ ಅಂತ ಹೇಳ್ತಾರೆ 100%. ಸೊ ಇವಾಗ ಇದೆಲ್ಲ ರೆಡಿ ಆಯಿತು ಫ್ರೈ. ನೋಡಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ನಾನು ಫ್ರೈ ಮಾಡಿಕೊಂಡೆ. ಇವಾಗ ಕುದೀತಾ ಇದೆಯಲ್ವ ಸೈಡಲ್ಲಿ, ಸೊ ಅದು ಕಟ್ಟಲ್ಲಿ ಇದನ್ನು ಹಾಕೋಣ. ಸೊ ಒಗ್ಗರಣೆ ಆಯಿತು ನೋಡಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬಹುದು.
ಹೋಳಿಗೆ ಮಾಡುವಾಗ ಹೋಳಿಗೆ ಸಾರು, ಹೋಳಿಗೆಗಿಂತ ಎಲ್ಲರೂ ಹೆಚ್ಚಾಗಿ ಹೋಳಿಗೆ ಸಾರು ಇಷ್ಟಪಡೋದು ಎಲ್ರಿಗೂ ಗೊತ್ತಿರೋದೆ. ಇಲ್ಲಿ ನೋಡಿ ಹುಣಸೆ ಹಣ್ಣನ್ನು ನಾನು ನೆನೆಸಿ ಕಿವುಚಿ ಅಂದರೆ ರಸ ತೆಗೆದಿಟ್ಟಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಯಾಕಂದರೆ 1 kg ಬೇಳೆದು ಸಾರಲ್ವ, ಸೊ ಹಾಗಾಗಿ ಇಲ್ಲಿ ನಾನು ದೊಡ್ಡ ಸ್ಪೂನ್ ಇದೆಯಲ್ಲ ಅದರಿಂದ 3.5 ಸ್ಪೂನಷ್ಟು ನಾನು ರಸನ ಅಂದರೆ ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಇನ್ನು ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಸ್ವೀಟ್ ಇದ್ದರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅಲ್ಲಿ ನಾನು ಸ್ವಲ್ಪ ಒಬ್ಬಟ್ಟೇನು ರುಬ್ಕೊಂಡಿದ್ನಲ್ವ ಹೂರಣ, ಅದು ಕೂಡ ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ, ಎಷ್ಟು ಬೇಕು ಅಷ್ಟು. ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ಸಲ ನಾವು ಪೂಜೆ ಮಾಡುವಾಗ ರುಚಿ ನೋಡಲ್ಲ, ನಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕ್ತೀವಿ ರುಚಿಗೆ ಅಂತ. ಸಮ್ಟೈಮ್ಸ್ ನಾವು ಪೂಜೆ ಗೀಜೆ ಎಲ್ಲ ಆದಮೇಲೆ ಅದರ ನಂತರ ನಾವು ರುಚಿ ನೋಡ್ತೀವೋ ಅವಾಗ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಇಷ್ಟೆಲ್ಲ ಈಗ ಸಾರು ನೋಡಿ ಫುಲ್ಲು 1 ಪಾತ್ರೆ ಅಷ್ಟು ಸಾರಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಸಾರು, ಯಾಕಂದರೆ 1 kg ಬೇಳೆ ಒಬ್ಬಟ್ಟಿನ ಸಾರು ಇದು. ತುಂಬ ಅಂದರೆ ಹುಳಿ, ಸ್ವೀಟು, ಖಾರ ಖಾರ, ಸ್ಪೈಸಿಗೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ಸ್ನೇಹಿತರೆ. ಲಾಸ್ಟಲ್ಲಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಹೋಳಿಗೆ ಸಾರು ರೆಡಿ ಆಯಿತು. ಈಗ ನೆಕ್ಸ್ಟು ಫ್ರೂಟ್ ಸಲಾಡ್ ಮಾಡೋಣ. ಯಾಕಂದರೆ ಇದನ್ನ ನಾವು ಫ್ರೂಟ್ ಸಲಾಡ್ ಮಾಡಿ ತಕ್ಷಣ ತಿನ್ನೋಕ್ಕಾಗಲ್ಲ, ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಕೂಡ ಟೈಮ್ ಬೇಕಾಗುತ್ತೆ. ಹಾಗಾಗಿ ಅದರ ನಂತರ ಇದನ್ನು ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಅರ್ಧ ಲೀಟ್ರ್ ಹಾಲು, ಅಂದರೆ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ, ಹಾಲು ಚೆನ್ನಾಗಿ ಕುದಿಬೇಕು. ಅದರಲ್ಲಿ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಅಂತ ಸಿಗುತ್ತೆ ಸ್ನೇಹಿತರೆ. ಅದನ್ನು ನಾನು ಸ್ವಲ್ಪ ತಣ್ಣಗಿರೋ ಹಾಲಲ್ಲಿ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಲು ಕುದಿ ಬಂದ ನಂತರ ಇಲ್ಲಿ 1 ದೊಡ್ಡ ಬಟ್ಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸೊ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸಕ್ಕರೆ ಹಾಕಿದ ಮೇಲೆ 1 ಕುದಿ ಬಂದರೆ ಸಾಕಾಗುತ್ತೆ. ನೋಡ್ತಾ ಇರಬೇಕು, ಯಾಕಂದರೆ ಹಾಲೆಲ್ಲ ಉಕ್ಬಿಡುತ್ತೆ. ಹಾಗಾಗಿ ಆವಾಗವಾಗ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ತಾಯಿರಿ. ಇಲ್ಲಿ ನೋಡಿ 3ರಿಂದ 4 ನಿಮ್ಗೆ ನೋಡಿಕೊಂಡು ಇವಾಗ ಕಡಿಮೆ ಅನಿಸಿದ್ರು ನೀವು ಮತ್ತೆ ಇನ್ನೊಂದು ಸ್ಪೂನನ್ನು ಮಿಕ್ಸ್ ಮಾಡಿ ಕಸ್ಟರ್ಡ್ ಪೌಡ್ರನ್ನ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡಬಹುದು. ಇಲ್ಲಿ 3 ಟೇಬಲ್ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರನ್ನು ಹಾಲಲ್ಲಿ, ಅಂದರೆ ತಣ್ಣಗಿರೋ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಕುದೀತಾ ಇರೋ ಹಾಲಲ್ಲಿ ನಾನು ಅದನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಹಾಕಿಬಿಟ್ಟು ಅದನ್ನು ಬಿಟ್ಟರೆ ಅಲ್ಲೇ ಗಂಟಾಗೋ ಚಾನ್ಸಸ್ ಇರುತ್ತೆ, ತಳ ಹತ್ತತ್ತೆ. ಹಾಗಾಗಿ ಕಸ್ಟರ್ಡ್ ಪೌಡ್ರ್ ಏನು ನೀವು ಕಲಸಿರೋದನ್ನು ಹಾಕಿದ್ದೀರಲ್ವ, ಚೆನ್ನಾಗಿ ಕಲಿಸ್ತಾನೇ ಇರಬೇಕು ಆವಾಗವಾಗ. ಸೊ ಇದು ಕಲಸಿ 2ರಿಂದ 3 ನಿಮಿಷ ಕುದಿ ಬಂದರೆ ಸಾಕಾಗತ್ತೆ. ಸೊ ಇವಾಗ ಇದು ಆಗಿದೆ. ಸೊ ಇದನ್ನು ಫ್ರಿಜ್ಜಲ್ಲಿಟ್ಟು ನೋಡಿ, ನಾನು ಇದನ್ನು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಯಾಕಂದರೆ ಬಿಸಿಯಲ್ಲಿ ನಾವು ಫ್ರೂಟ್ಸ್ಗಳನ್ನ ಹಾಕಬಾರ್ದು, ಅಂದರೆ ಹಣ್ಣುಗಳನ್ನು ಹಾಕಬಾರ್ದು. ಈಗ ಊಟ ಟೈಮ್ ಆಗಿದೆ ಅಂದರೆ, ಈಗ ತಿನ್ನೋ ಟೈಮ್ ಆಯಿತು ಊಟದ ಟೈಮ್ ಅಂದಾಗ ನಾವು ಅಂದರೆ ಫ್ರಿಜ್ಜಿಂದ ತೆಗೆದುಬಿಟ್ಟು ಅದೇನು ರೆಡಿ ಇತ್ತಲ್ವ ಅದನ್ನು ಈ ಕಟ್ ಮಾಡಿರೋ ಎಲ್ಲ ಫ್ರೂಟ್ಸನ್ನು ಅದರಲ್ಲೇ ಹಾಕ್ಕೋಬೇಕು. ಇಲ್ಲಿ ದಾಳಿಂಬೆ, ಆಮೇಲೆ ಬನಾನಾ ಅಂದರೆ ಬಾಳೆಹಣ್ಣು, ಆಮೇಲೆ ಸೇಬು ಹಣ್ಣು, ಆ್ಯಪಲ್ಲು, ಒಣ ದ್ರಾಕ್ಷಿ, ಅಂದರೆ ನಿಮ್ಮ ಮನೇಲಿ ಯಾವುದು ಫ್ರೂಟ್ಸ್ ಇರುತ್ತೋ, ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಎಲ್ಲ ಹಾಕ್ಕೋಬೋದು. ಇಂಥದ್ದೇ ಹಾಕಬೇಕು ಅಂತ ಏನೂ ಇಲ್ಲ. ಯಾರಿಗೆ ಯಾವ್ಯಾವ ಹಣ್ಣುಗಳು ಇಷ್ಟ ಆಗುತ್ತೋ ಆ ಹಣ್ಣುಗಳನ್ನು ಹಾಕ್ಕೊಂಡು ನೀವು ಫ್ರೂಟ್ ಕಸ್ಟರ್ಡನ್ನ ರೆಡಿ ಮಾಡ್ಕೋಬೋದು. ಸೊ ನೋಡಿ, ಫ್ರೂಟ್ ಕಸ್ಟರ್ಡ್ ರೆಡಿ ಆಯಿತು. ಊಟ ಎಲ್ಲ ಆದಮೇಲೆ ಫ್ರೂಟ್ ಕಸ್ಟರ್ಡ್ ತಿನ್ನಲಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಇವಾಗ ಕುಂಬಳಕಾಯಿ ಪಲ್ಯ, ಸ್ವೀಟ್ ಕುಂಬಳಕಾಯಿ ನೋಡಿ ಈ ರೀತಿಯಾಗಿ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕರಿಬೇವು. ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವಿನ ಎಲೆ. ಕರಿಬೇವು ಎಷ್ಟು ಫ್ರೆಶ್ ಇದೆ ನೋಡಿ. ಸೊ ಕರಿಬೇವಿನ ಎಲೆ ಹಾಕಿಬಿಟ್ಟು ಒಗ್ಗರಣೆಗೆ ಈಗ ಉದ್ದುದಕ್ಕೆ ಹೆಚ್ಚಿರೋಂಥ 4ರಿಂದ 5 ಹಸಿಮೆಣಸಿನ್ಕಾಯಿ. ಖಾರದ ಪುಡಿ ಹಾಕೋದ್ರಿಂದ ಈ ಪಲ್ಯ ಸರಿಯಾಗಲ್ಲ, ಹಾಗಾಗಿ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಅಂತ ಅಷ್ಟೇ. ಸೊ 1 ಈರುಳ್ಳಿ, ಹೆಚ್ಚಿರುವಂತಹ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದರ ನಂತರ 1 ಟೊಮೊಟೊ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ
ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಮಸಾಲೆ ಇದರಲ್ಲಿ ಇರಲ್ಲ ಸ್ನೇಹಿತರೆ, ತುಂಬ ಸಿಂಪಲ್ ಆದ ಒಂದು ಈ ಪಲ್ಯ. ಸ್ವೀಟ್ ಕುಂಬಳಕಾಯಿ ಹೆಚ್ಚಾಗಿ ಇದು ಈಗ ಅಂದರೆ ಹಬ್ಬದ ಟೈಮಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನಾನು ಅದನ್ನು ಮಾಡ್ತಾಯಿದ್ದೀನಿ. ಸೊ ಸಣ್ಣಕ್ಕೆ ಹೆಚ್ಚಿರೋಂಥ ಕುಂಬಳಕಾಯಿನ ಅದರಲ್ಲಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನೀರಿನ ಅವಶ್ಯಕತೆ ಇರಲ್ಲ. ಬೇಕು ಅಂದರೆ ಒಂದು ಸ್ಮಾಲ್ ಕಪ್ಪಲ್ಲಿ ನೀವು ಅದು ನೀರು ಹಾಕೋಬೋದು, ಬೇಕು ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಒಂದು 5 ರಿಂದ 6 ನಿಮಿಷ. ನಾನು ಇದರಲ್ಲಿ ನೀರೇನು ಹಾಕಿಲ್ಲ ಸ್ನೇಹಿತರೆ, ಯಾಕಂದರೆ ಟೊಮೊಟೊ ಮತ್ತು ಅದರಿಂದನೇ ಅದು ಆ ಟೊಮೊಟೊ ಅಲ್ಲಿರುವ ರಸದಿಂದನೇ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ. ಸೊ ನೋಡಿ, ಇವಾಗ ಇದು ರೆಡಿಯಾಗಿದೆ. ಇಷ್ಟ ಆದರೆ ಸಾಕು, ಬೇಗ ಬೇಯುತ್ತೆ ಇದು, ಜಾಸ್ತಿ ಟೈಮೇನು ಹಿಡಿಸಲ್ಲ. ಸೊ ಲಾಸ್ಟಲ್ಲಿ ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷದಲ್ಲೇ ಇದು ಆಗುವಂಥ ಒಂದು ಪಲ್ಯ ಅಂತ ಹೇಳ್ಬೋದು. ಕುಂಬಳಕಾಯಿ ಪಲ್ಯ, ಸ್ವೀಟ್ ಕುಂಬಳಕಾಯಿ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಸ್ವೀಟ್ ಇರುತ್ತಲ್ವ ಇದು, ಹಾಗಾಗಿ ತುಂಬ ರುಚಿಯಾಗಿರುತ್ತೆ. ನೋಡಿ, ಸ್ಮ್ಯಾಶ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಸೊ ಇವಾಗ ಇದು ಕುಂಬಳಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಇದನ್ನು ಕೂಡ ಎತ್ತಿಟ್ಬಿಡೋಣ ಸೈಡಲ್ಲಿ. ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಬಂತು. ಇವಾಗ ಅದು ಕುಂಬಳಕಾಯಿ ಪಲ್ಯ ಆಯಿತು. ಇವಾಗ ಇದು ಏನು ಅಂತೀರಾ, ಇದು ಏನಂದರೆ ಬದನೆಕಾಯಿ ಪಲ್ಯ. ಸೊ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಸೇಮ್ ಅದೇ ಕರಿಬೇವಿನ ಎಲೆ, ಹಾಗೆ ಉದ್ದುದಕ್ಕೆ ಹೆಚ್ಚಿರೋಂಥ ಒಂದು 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಒಂದು ಅರ್ಧ kg ಬದನೆಕಾಯಿ ಇದೆ. ಹಾಗಾಗಿ ನಾನು ಇಲ್ಲಿ 2 ದೊಡ್ಡ ಈರುಳ್ಳಿನ ತೊಗೊಂಬಿಟ್ಟು ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಹೆಚ್ಚಿರುವಂತಹ ಒಂದು ದೊಡ್ಡ ಟೊಮೊಟೊ ಹಣ್ಣು ಅದು ಕೂಡ ಹಾಕಿ ಸೇಮ್ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ. ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಆ ಸಾಂಬಾರು ಪುಡಿನ ಹಾಕ್ಬೋದು. ಇಲ್ಲಿ ಬದನೆಕಾಯಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ನೀರಲ್ಲಿ ಉಪ್ಪು ಹಾಕ್ಬಿಟ್ಟು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ ನೀರಲ್ಲಿ ಹಾಕಿಟ್ಟಿದ್ದೆ. ಯಾಕಂದರೆ ಕಪ್ಪಗೆ ಬರಬಾರ್ದು, ಅಂದರೆ ಹೆಚ್ಚಾಗಿ ಕೆಲವೊಂದು ಸಲ ಬದನೆಕಾಯಿ ಕಪ್ಪಗೆ ಬರುತ್ತೆ. ಹಾಗಾಗಿ ಕಪ್ಪಾಗಬಾರ್ದು, ಕಲರ್ ಚೇಂಜ್ ಆಗಬಾರ್ದು ಅಂತ ನಾನು ಹೆಚ್ಚಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಆ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಅದನ್ನು ಬದನೆಕಾಯಿ ಇವಾಗ ಈ ಒಗ್ಗರಣೆಯಲ್ಲಿ ಹಾಕಬೇಕು. ಈ ರೀತಿಯಾಗಿ ಸಣ್ಣ ಹೋಳುಗಳಾಗಿ ಹೆಚ್ಕೋಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿ ಇದ್ದರೆ ಸಾಕಾಗತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೋಡಿ 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಅಷ್ಟೇ ಬೇಗನೆ ಆಗುತ್ತೆ. ಒಂದು 10 ನಿಮಿಷದಲ್ಲೇ ಆಗುವಂಥ ಒಂದು ಪಲ್ಯ ಸ್ನೇಹಿತರೆ. ಮುಚ್ಚಿಟ್ಬಿಟ್ಟು ಆವಾಗವಾಗ ಸ್ವಲ್ಪ ನೋಡಿಕೊಂಡು, ಜಾಸ್ತಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೋಬಾರ್ದು ಇದು ಕೂಡ. ಸೊ ಇವಾಗ ಮುಚ್ಚಿಟ್ಬಿಡೋಣ ಒಂದು 5 ನಿಮಿಷ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಪಲ್ಯ. ಬದನೆಕಾಯಿ ಪಲ್ಯ ಹೋಳಿಗೆ ಜೊತೆ ಆಲ್ಮೋಸ್ಟ್ ನಾವು ಬದನೆಕಾಯಿ ಪಲ್ಯ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡದೆ ನಾನು ಮಾಡ್ತೀನಿ. ಸೊ ಇವಾಗ ಬದನೆಕಾಯಿ ಪಲ್ಯ ಕರೆಕ್ಟಾಗಿ ಬೆಂದಿದೆ. ಇಷ್ಟ ಆದರೆ ಸಾಕು. ಲಾಸ್ಟಲ್ಲಿ ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ಆಯಿತು. ಬದನೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ.
ಎಷ್ಟು ರುಚಿ ಇರುತ್ತೆ ಅಂದರೆ ನಿಮಗೆ ಬಾಯಿ ಚಪ್ಪರಿಸಿ ತಿಂತೀರಾ. ಸೊ ಬದನೆಕಾಯಿ ಪಲ್ಯ ರೆಡಿ, ಅದು ಕೂಡ ಸೈಡಲ್ಲಿ ಇಟ್ಟಾಯಿತು. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಹೇಳಿ, ಕೋಸಂಬರಿ. ಇಲ್ಲಿ ನಾನು ಒಂದು ಸ್ಮಾಲ್ ಬಟ್ಲು ಅಂದರೆ ದೊಡ್ಡ ಬಟ್ಲಷ್ಟು ನಾನು ಎಷ್ಟು ಬೇಕು ಅಂದರೆ ನಿಮ್ಗೆ ಜನ ಎಷ್ಟಿರ್ತಾರೋ ಮನೇಲಿ ನೋಡ್ಕೊಂಬಿಟ್ಟು ನೀವು ಹಾಕ್ಬೋದು. ಸೊ ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ನಾನು ಹೆಸರು ಬೇಳೆನ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಸೊ ನೋಡಿ ಅದು ಕೂಡ ನೆಂದಿದೆ. ಇಷ್ಟು ನೆಂದರೆ ಸಾಕು. ಚೆನ್ನಾಗಿ ನೀರನ್ನು ಎಲ್ಲ ತೆಗೆದ್ಬಿಟ್ಟು ಬಸಿದ್ಬಿಟ್ಟು ಇಲ್ಲಿ 2 ಕ್ಯಾರೆಟನ್ನು ಸಣ್ಣಕ್ಕೆ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ 1 ಸೌತೆಕಾಯಿ ಕೂಡ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ, ಸಣ್ಣಕ್ಕೆ ಹೆಚ್ಚಿರೋಂಥ ಹಸಿಮೆಣ್ಸಿನ್ಕಾಯಿ. ಆಮೇಲೆ 1 ನಿಂಬೆಹಣ್ಣು ರಸ ಅಂದರೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಲೆಮನ್ ಅಂದರೆ ನಿಂಬೆಹಣ್ಣು ಹಾಕಲಿಲ್ಲ ಅಂದರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ ಕೋಸಂಬರಿ. ಸೊ ಇವಾಗ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಬ್ಬದ ಅಡುಗೆಗಳಲ್ಲಿ ಈ ಥರ ಹೋಳಿಗೆ ಎಲ್ಲ ಸ್ವೀಟ್ ಊಟದಲ್ಲಿ ಕೋಸಂಬರಿ ಇಲ್ಲ ಅಂದರೆ ಹೇಗೆ ಹೇಳಿ. ಸೊ ಕೋಸಂಬರಿ ಅವಶ್ಯಕತೆ ಕೂಡ ಇದೆ ಅಲ್ವಾ ಊಟದಲ್ಲಿ. ಸೊ ನೋಡಿ ಕೋಸಂಬರಿ ಕೂಡ ರೆಡಿ ಆಯಿತು. ಸೊ ಇವಾಗ ಇದನ್ನು ಕೂಡ ನಾನು ಎತ್ತಿಡ್ತೀನಿ ಸೈಡಲ್ಲಿ. ಅನ್ನ ಅಂತೂ ಎಲ್ಲರೂ ಗೊತ್ತೇ ಇರೋದೆ, ನೀರು ಹಾಕಿ ಅಕ್ಕಿ ಹಾಕಿಬಿಟ್ಟು ರೆಡಿ ಆದರೆ ಅನ್ನ ಕೂಡ ರೆಡಿ ಆಯಿತು. ಸ್ವಲ್ಪ ಉಪ್ಪು ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೆಲವರು ಪೂಜೆ ಅಂತ ಮಾಡುವಾಗ ನಾವು ಉಪ್ಪು ಹಾಕಲ್ಲ, ಮೇಲಿಂದ ಉಪ್ಪು ಹಾಕ್ಬಿಟ್ಟು ತಿಂತೀವಿ. ಸೊ ಅನ್ನ ಕೂಡ ಇಲ್ಲಿ ರೆಡಿಯಾಗಿದೆ. ಈಗ ಅನ್ನ ಆಗಿದೆ ಅಲ್ವಾ, ಅದರಲ್ಲಿ ನಾನು ಅರ್ಧದಷ್ಟು ಸಾರು ಅಂದರೆ ಅನ್ನಕ್ಕೆ ಸಾರಿಗೆ ಯೂಸ್ ಮಾಡ್ತಾರೆ, ಅನ್ನ ಸಾರು ತಿನ್ನಲಿಕ್ಕೆ. ಈಗ ಅರ್ಧ ಅನ್ನ ಅಷ್ಟು ನಾನು ಮೊಸರನ್ನ ಮಾಡ್ಕೊಳ್ತೀನಿ. ಇಲ್ಲಿ ಮೊಸರು, ಅದರಲ್ಲಿ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ದಾಳಿಂಬೆ, ಸ್ವಲ್ಪ ಉಪ್ಪು, ಸ್ವಲ್ಪ ಒಣ ದ್ರಾಕ್ಷಿ. ನೋಡಿ ಈಗ ಅನ್ನ ಏನೇನು ಮಾಡಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ, ಸೊ ಸ್ವಲ್ಪ ಒಂದು ಅರ್ಧದಷ್ಟು ಅನ್ನ ನಾನು ಆ ಮೊಸರಲ್ಲಿ ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಮೊಸರನ್ನ ಕೂಡ ಬೇಕು ಅಲ್ವಾ ಲಾಸ್ಟಲ್ಲಿ, ಅನ್ನ ಸಾರು ತಿಂದ ನಂತರ ಮೊಸರನ್ನ ಅಂತೂ ಬೇಕೇ ಬೇಕು. ಆವಾಗಲೇ ಆ ಊಟ ಪರ್ಫೆಕ್ಟ್ ಆಗೋದು. ಪರ್ಫೆಕ್ಟ್ ಊಟ ಅಂದರೆ ಲಾಸ್ಟಲ್ಲಿ ಮೊಸರನ್ನ ತಿಂದ್ರೇ, ಏನೇ ತಿನ್ನಿ ಲಾಸ್ಟಲ್ಲಿ ಮೊಸರನ್ನ ಇಲ್ಲ ಅಂದರೆ ಹೇಗೆ ಹೇಳಿ. ಸೊ ಅದಕ್ಕೆ ಮೊಸರನ್ನ ಕೂಡ ನಾನು ಮಾಡ್ತಾಯಿದ್ದೀನಿ. ಸೊ ಮೊಸರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ನೋಡ್ಕೊಂಬಿಟ್ಟು ಮೊಸರು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಸೊ ದಾಳಿಂಬೆ, ಈರುಳ್ಳಿ, ಸ್ವಲ್ಪ ಮಧ್ಯೆ ಮಧ್ಯೆ ಹಸಿಮೆಣ್ಸಿನ್ಕಾಯಿ ಸಿಗುತ್ತೆ, ಎಲ್ಲ ತುಂಬ ರುಚಿಯಾಗಿರುತ್ತೆ. ಮೊಸರನ್ನ ಕೂಡ ರೆಡಿ ಆಯಿತು. ಇವಾಗ ಏನಾಯ್ತು ಹೇಳಿ, ಲಾಸ್ಟಲ್ಲಿ ಎಲ್ಲ ರೆಡಿ ಆಯಿತು. ಲಾಸ್ಟಲ್ಲಿ ಬಿಸಿ ಬಿಸಿ ಹೋಳಿಗೆ ತಿನ್ನಬೇಕು. ಫಸ್ಟಿಗೆ ಹೋಳಿಗೆ ಮಾಡಿಟ್ಬಿಟ್ರೆ ಎಲ್ಲ ತಣ್ಣಗಾಗುತ್ತೆ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಹೋಳಿಗೆ ಮಾಡ್ತಾಯಿದ್ದೀನಿ. ಏನು ಹಿಟ್ಟನ್ನು ಕಲಸಿಟ್ಟಿದ್ದೆ ಅಂತ ಹೇಳಿದ್ನಲ್ವ, ಇವಾಗ ನೋಡಿ ಅದೆಷ್ಟು ಸಾಫ್ಟ್, ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡ್ತಾ ಇದ್ದೀರಾ, ನಾವು ಇದೇ ರೀತಿಯಾಗಿ ನಾನು ಮಾಡ್ಕೊಳ್ಳೋದು ಹೋಳಿಗೆ. ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಅದರಲ್ಲಿ ಹೂರಣ ಹಾಕಿ ಒಂದು ಕೆಳಗಡೆ ಅಂದರೆ ಚಪಾತಿ ಮಣಿ ಮೇಲೆ ಒಂದು ಕೆಳಗೆ ಒಂದು ಪ್ಲಾಸ್ಟಿಕ್ ಪೇಪರನ್ನು ಹಾಕಿಟ್ಟಿದ್ದೀನಿ. ಹಾಗೆ ನಾನು ಮಣಿ ಅಂದರೆ ಉದ್ದುತ್ತಾ ಇದ್ದೀನಲ್ಲ, ಅದಕ್ಕೂ ಕೂಡ ನಾನು ಅದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರನ್ನು ನೋಡ್ತಾ ಇದ್ದೀರಾ ನೀವು, ಅಂದರೆ ಸ್ಟಿಕ್ ಆಗಲ್ಲ ಕೂಡ, ಸ್ವಲ್ಪನೂ ಒಂದು ಅಂಟ್ಕೊಳ್ಳಲ್ಲ ಅಂತ ನಾನು ಈ ರೀತಿಯಾಗಿ ಮಾಡ್ಕೊಳ್ಳೋದು. ಕಾದಿರೋಂಥ ಹಂಚಲ್ಲಿ ಹೋಳಿಗೆನ ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಯಿತು. ನೋಡಿ ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಆ ಪೇಪರ್ ಮೇಲೆ. ಎಷ್ಟು ದೊಡ್ಡದು ಆಗುತ್ತೋ ಅಷ್ಟು ದೊಡ್ಡದು ಕೂಡ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಎಲ್ಲೂ ಅಂದರೆ ಬಿಟ್ಕೊಳ್ಳಲ್ಲ, ಹಿಡ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ದೊಡ್ಡದಾಗಿ ಹೋಳಿಗೆನ ಉದ್ಕೋಬೋದು ಅಂತ ನೋಡಿ. ಹೂರಣನ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟು, ಅಂದರೆ ಆ ಹಿಟ್ಟನ್ನು ನಾವೇನು ಹಸಿ ಹಿಟ್ಟು ತೊಗೊಂಡಿದ್ವಲ್ಲ ಮೈದಾ ಹಿಟ್ಟು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಫಿಲ್ ಮಾಡಿಬಿಟ್ಟು ಈ ರೀತಿಯಾಗಿ ನೋಡಿ, ಅಲ್ಲಿ ಪೇಪರ್ ಹಾಕೋದ್ರಿಂದ ಎಲ್ಲೂ ಅದು ಅಂದರೆ ಅಂಟ್ಕೊಳ್ತಾ ಇಲ್ಲ ಅಂತ. ನಾವು ಎಷ್ಟು ಹೋಳಿಗೆ ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು. ಹಿಟ್ಟು ನೋಡಿ ಕಲಸಿಟ್ಟಿದ್ವಲ್ಲ, ಅಂದರೆ ಎಲ್ಲ ಅಡುಗೆ ಮಾಡೋವರೆಗೂ ಆ ಹಿಟ್ಟು ಏನಾಯಿತು ತುಂಬ ಹದವಾಗಿ ಅಂದರೆ ಚೆನ್ನಾಗಿ ಬಂತು. ಅದು ಹಿಟ್ಟು ಸಾಫ್ಟಾಗಿದೆ ಹಿಟ್ಟು. ಹಾಗಾಗಿ ನೋಡಿ ನೀವು ಹೇಗೆ ಉದ್ದುತ್ತೀರೋ ಆ ರೀತಿ ಅದು ಸಾಫ್ಟಾಗಿ ಬರ್ತಾಯಿದೆ ಹೋಳಿಗೆ.
ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಹೋಳಿಗೆ ಅಂತ. ಅಷ್ಟೇ ಚೆನ್ನಾಗಿದೆ, ಅಷ್ಟೇ ರುಚಿಯಾಗಿದೆ ಅಂತ ಕೂಡ ಹೇಳ್ಬೋದು. ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ. ಖಂಡಿತವಾಗ್ಲೂ ನೀವು ಹೋಳಿಗೆ ಇಷ್ಟು ಈಸಿನಾ ಮಾಡೋದು ಅಂತ ಅಂದ್ಕೊತೀರಾ. ತುಂಬ ಕಷ್ಟ ಏನಲ್ಲ ಸ್ನೇಹಿತರೆ. ನಾವು ಯಾವ ರೀತಿ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮೊದಲು ನಮಗೆ ಇಷ್ಟ ಆಗಬೇಕು ಅಡುಗೆ ಮಾಡೋದು. ಇಷ್ಟ ಇಲ್ಲದೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಇಷ್ಟ ಇದೆ ಅಂತ ಹೇಳಿದರೆ ನೀವು ಅದನ್ನು ಆಗದೇ ಇದ್ದರೂ ಕೂಡ ನೀವು ಖಂಡಿತವಾಗಿ ಅದನ್ನು ಮಾಡ್ತೀರಾ. ಟ್ರೈ ಮಾಡಿ. ಇದೇ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಹೋಳಿಗೆ. ಒಂದು ಸ್ನೇಹಿತರೆ, ನಾವು ಅಡುಗೆ ಮಾಡುವಾಗ ಮೊದಲು ಅಂದರೆ ನಮಗೆ ಅದರಲ್ಲಿ ಆಸಕ್ತಿ ಇರಬೇಕು ಮೇನು. ಮತ್ತು ನಾವು ಮಾಡುವಾಗ ಪ್ರೀತಿಯಿಂದ ಅಡುಗೆ ಮಾಡಿದರೆ ನಿಜ ಹೇಳ್ತೀನಿ, ಕೆಲವೊಂದು ಮಸಾಲೆ ಇಲ್ಲ ಅಂದ್ರೂ ಆ ರುಚಿ ಮಾತ್ರ ಇರುತ್ತೆ. ಯಾಕೆ ಹೇಳಿ, ನಾವು ಪ್ರೀತಿಯಿಂದ ಅಡುಗೆ ಮಾಡಿರ್ತೀವಿ ಅಲ್ವಾ. ಹಾಗಾಗಿ ಆ ಅಡುಗೆಯಲ್ಲಿ ನಮ್ಮ ಪ್ರೀತಿ ಇರುತ್ತೆ, ಹಾಗೆ ರುಚಿ ಇರುತ್ತೆ. ನಮ್ಮ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪ್ರೀತಿಯಿಂದ ನಾವು ಮಾಡಿದ ಪ್ರೀತಿಯಿಂದ ಅಡುಗೆಯನ್ನು ತಿಂದು ಚೆನ್ನಾಗಿರಲಿ ಅಂತ ನಾವು ಖುಷಿಯಾಗಿ ಅಡುಗೆ ಮಾಡೋದು ಹೇಗಿರುತ್ತೆ ಹೇಳಿ ಅಲ್ವಾ. ಹಾಗಾಗಿ ಅಡುಗೆ ಮಾಡುವಾಗ ಖುಷಿಯಾಗಿ ಪ್ರೀತಿಯಿಂದ ಅಡುಗೆ ಮಾಡಿ. ಖಂಡಿತವಾಗಿ ತುಂಬ ರುಚಿಯಾಗಿ ಬರುತ್ತೆ. ಏನು ಮಸಾಲೆ ಎಲ್ಲ ಹಾಕಿದ್ರೇ ಮಾತ್ರ ಅಡುಗೆ ರುಚಿ ಬರುತ್ತೆ ಅನ್ನೋದು ಅಲ್ಲ. ನಮ್ಮ ಪ್ರೀತಿಯಿಂದ ನಾವು ಮಾಡಿದ ಅಡುಗೆಯೂ ರುಚಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಹಪ್ಪಳ. ಯಾಕೆ ಹೇಳಿ, ಇದನ್ನು ಕರೆದಿಟ್ಬಿಟ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅಂತ ಹಪ್ಪಳನ ಕೂಡ ಈಗ ಮಾಡ್ತಾಯಿದ್ದೀನಿ. ಹಪ್ಪಳನ ಸ್ನೇಹಿತರೆ ನಾನು ಊಟಕ್ಕೆ ಕುತ್ಕೊಳ್ತಾರಲ್ವ ಎಲ್ಲ, ಸೊ ಆವಾಗ ನಾನು ಕರೆದ್ಬಿಟ್ಟು ಬಡಿಸೋದು, ಮಾಡಿ ಇಡಲ್ಲ. ಊಟಕ್ಕೆ ಕುತ್ಕೊಂಡಾಗ ಆವಾಗ ಎಷ್ಟು ಜನ, ಕೆಲವರು ಒಬ್ಬರು ಹಪ್ಪಳ 1 ತಿಂತಾರೆ 2 ತಿಂತಾರೆ ಹಾಗೆಲ್ಲ ಆಗುತ್ತಲ್ವ. ಹಾಗಾಗಿ ಊಟಕ್ಕೆ ಕುತ್ಕೊಂಡಾಗ ಮಾಡಿಡ್ತೀನಿ. ನೋಡಿ, ಹೋಳಿಗೆ, ಅನ್ನ, ಹೋಳಿಗೆ ಸಾರು ನೋಡ್ತಾಯಿದ್ರೆ ತಿನ್ಬೇಕು ಅನ್ಸುತ್ತಲ್ವ. ಬದನೆಕಾಯಿ ಪಲ್ಯ, ಕುಂಬಳಕಾಯಿ ಪಲ್ಯ, ಹಾಗೆ ಕೋಸಂಬರಿ, ಮೊಸರನ್ನ, ಫ್ರೂಟ್ ಕಸ್ಟರ್ಡ್, ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ನೀವು ಮನೆಯಲ್ಲೇ ಇದೇ ರೀತಿಯಾಗಿ ಹಬ್ಬದ ಸಂಭ್ರಮದಲ್ಲಿ ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿಯಾಗಿ ಅಡುಗೆ ಮಾಡಿ ಕೊಡಿ ಸ್ನೇಹಿತರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.